ನೀವು ಪ್ರಶ್ನೆಯ ಬಗ್ಗೆ ಆಲೋಚಿಸುತ್ತಿರುವಾಗಲೇ ಅವರು ಉತ್ತರವನ್ನು ಸಿದ್ಧಪಡಿಸುತ್ತಿದ್ದಾರೆ. ಅವರ ಕೈಯ ಕಾರ್ಯವನ್ನು ನೋಡುವುದಕ್ಕೂ ಮುಂಚೆ ಅವರ ಹೃದಯವನ್ನು ನಂಬಿರಿ. ಅವರ ಕೈ ಕಾರ್ಯನಿರ್ವಹಿಸುತ್ತಿದೆ ಎಂದು ನಂಬಿರಿ. ಅವರ ಬರಹದ ಗುರುತು ಕಾಣದಿದ್ದರು. ಅದೇ ನಂಬಿಕೆ. ನಾನು ಒಂದು ಚಿಕ್ಕ ಪ್ರೋತ್ಸಾಹದ ಮಾತನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಿಮ್ಮ ಪ್ರಶ್ನೆಗಳನ್ನು ದೇವರ ಬಳಿಗೆ ತಂದುಕೊಡಿ. ದೇವರನ್ನೇ ಪ್ರಶ್ನಿಸಬೇಡಿ. ನಿಮ್ಮ ಪ್ರಶ್ನೆಗಳನ್ನು ತಂದುಕೊಡಿ. ನಿಮ್ಮ ಸಮಸ್ಯೆಗಳನ್ನು ತಂದುಕೊಡಿ. ನಿಮ್ಮ ಚಿಂತೆಗಳನ್ನು ದೇವರ ಮುಂದೆ ಇಡಿ. ಆದರೆ ದೇವರನ್ನೇ ಪ್ರಶ್ನಿಸಬೇಡಿ. ಇಂದಿನ ಸಂದೇಶದ ಶೀರ್ಷಿಕೆ ಇದೆ. ಜೀವನದ ಈ ಪ್ರಯಾಣದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆಗಳಿರುತ್ತವೆ. ಜೀವನದ ಈ ಪ್ರಯಾಣದಲ್ಲಿ ನಾವು ಸಾಗುವಾಗ ಏರಿಳಿತಗಳು, ಒಳ್ಳೆಯ ಸಮಯಗಳು, ಕಷ್ಟದ ಸಂದರ್ಭಗಳು, ಪ್ರಶ್ನೆಗಳಿಲ್ಲದ ಯಾರೂ ಇಲ್ಲ. ಬಹುಶಃ ನೀವು ಈಗ ಈ ಆರಾಧನಾ ಸೇವೆಯೊಂದಿಗೆ ಸಂಪರ್ಕದಲ್ಲಿದ್ದೀರಿ ಮತ್ತು ನೀವು ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೀರಿ. ಅದು ದೇವರನ್ನು ಪ್ರಶ್ನಿಸಲು ನಿಮಗೆ ಕಾರಣವಾಗಿರಬಹುದು. ದೇವರೇ, ಈ ಗೊಂದಲದ ಮಧ್ಯೆ ನೀವು ಎಲ್ಲಿದ್ದೀರಿ? ಈ ಸಂಕಟದ ಮೂಲಕ ನನಗೆ ಏನು ಹೇಳಲು ಬಯಸುತ್ತೀರಿ? ನಿಮ್ಮ ಉದ್ದೇಶವೇನು? ನಿಮ್ಮ ಯೋಜನೆ ಏನು? ಈ ನೋವಿನ ಮಧ್ಯೆ, ಈ ದುಃಖದ ಮಧ್ಯೆ, ಈ ಶೋಕದ ಮಧ್ಯೆ ದೇವರೇ, ನೀವು ಎಲ್ಲಿದ್ದೀರಿ? ಇದನ್ನು ನಾನು ಎದುರಿಸಲು ನೀವು ಏಕೆ ಅನುಮತಿಸುತ್ತಿದ್ದೀರಿ? ನಮ್ಮಲ್ಲಿ ಅನೇಕರಿಗೆ ಇಂತಹ ಪ್ರಶ್ನೆಗಳಿವೆ. ನೀವು ಒಬ್ಬರೇ ಅಲ್ಲ. ನೀವು ಬೈಬಲ್ ಓದಿದರೆ, ನಂಬಿಕೆಯ ಮಹಾನ್ ಬೈಬಲ್ ವೀರರಿಗೂ ಸಹ ಸಂದೇಹದ ಕ್ಷಣಗಳು ಬಂದಿದ್ದವು. ಅವರಿಗೂ ಪ್ರಶ್ನೆಗಳಿದ್ದವು. ಜಾನ್ ದ ಬ್ಯಾಪ್ಟಿಸ್ಟ್ ಅವರನ್ನು ನೋಡಿ. ಅವರು ತಮ್ಮ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿ, ನಿಜವಾಗಿಯೂ ನೀವು ಬರಬೇಕಾಗಿದ್ದ ಆ ವ್ಯಕ್ತಿಯೇನಾ ಎಂದು ಕೇಳಿಸಿದರು. ಮತ್ತಾಯ 11:1-6. ಪೇತ್ರನನ್ನು ನೋಡಿ. ಯೇಸು ಅವನನ್ನು ನೀರಿನ ಮೇಲೆ ನಡೆಯಲು ಕರೆದರು. ಅವನು ಯೇಸುವಿನ ಕಡೆಗೆ ನಡೆಯುತ್ತಿದ್ದನು. ಆದರೆ ನಂತರ ಅವನು ಅಲೆಗಳನ್ನು ನೋಡಿದನು, ಸಮುದ್ರವನ್ನು ನೋಡಿದನು, ಬಿರುಗಾಳಿಯ ಗದ್ದಲವನ್ನು ಕೇಳಿದನು. ಆಗ ಅವನು ಮುಳುಗತೊಡಗಿದನು. ಸಂದೇಹ ಅವನ ಮನಸ್ಸಿಗೆ ಬಂದಿತು. ಯೋಬನ ವಿಷಯವೇನು? ಯೋಬನ ಗ್ರಂಥದಾದ್ಯಂತ ಅವನು ದೇವರ ಬಳಿಗೆ ತನ್ನ ಪ್ರಶ್ನೆಗಳನ್ನು ತರುತ್ತಿರುವುದನ್ನು ನಾವು ನೋಡುತ್ತೇವೆ. ತಾನು ಅನುಭವಿಸುತ್ತಿರುವ ಸಂಗತಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅವನು ತನ್ನ ಪ್ರಶ್ನೆಗಳನ್ನು ದೇವರ ಮುಂದೆ ಇಟ್ಟನು, ಆದರೆ ದೇವರನ್ನೇ ಪ್ರಶ್ನಿಸಲಿಲ್ಲ. ಅವನು ತನ್ನ ಅಳಲುಗಳನ್ನು ದೇವರ ಮುಂದೆ ಹೇಳಿದನು, ಆದರೆ ದೇವರ ಬಗ್ಗೆ ದೂರು ಹೇಳಲಿಲ್ಲ. ಗೊಂದಲವು ಅವನನ್ನು ತನ್ನ ಸೃಷ್ಟಿಕರ್ತನೊಂದಿಗೆ ವಿವಾದ ಮಾಡುವ ಸ್ಥಿತಿಗೆ ಎಂದಿಗೂ ಕರೆದೊಯ್ಯಲಿಲ್ಲ. ಪ್ರಶ್ನೆಗಳಿರುವುದು ತಪ್ಪಲ್ಲ. ನಾವು ಉತ್ತರಗಳನ್ನು ದೇವರಿಂದಲೇ ಹುಡುಕುತ್ತಿರುವವರೆಗೆ ಪ್ರಶ್ನೆಗಳನ್ನು ಕೇಳುವುದರಲ್ಲಿ ತಪ್ಪಿಲ್ಲ. ಅದಕ್ಕಾಗಿಯೇ ನಾನು ಈ ಸಂದೇಶಕ್ಕೆ ಶೀರ್ಷಿಕೆ ನೀಡಿದ್ದೇನೆ, ನಿಮ್ಮ ಪ್ರಶ್ನೆಗಳನ್ನು ದೇವರ ಬಳಿಗೆ ತಂದುಕೊಡಿ. ದೇವರನ್ನೇ ಪ್ರಶ್ನಿಸಬೇಡಿ. ನಾವು ಏನನ್ನಾದರೂ ಕಟ್ಟಬೇಕಾದರೆ ಒಂದು ಅಡಿಪಾಯ ಇರಲೇಬೇಕು. ಅರ್ಥಮಾಡಿಕೊಳ್ಳುವಿಕೆಯನ್ನು ನಿರ್ಮಿಸಬೇಕಾದರೆ ಮೊದಲು ಅಡಿಪಾಯವನ್ನು ಗುರುತಿಸಬೇಕು. ದೇವರನ್ನೇ ಪ್ರಶ್ನಿಸಬೇಡಿ. ನಿಮ್ಮ ಪ್ರಶ್ನೆಗಳನ್ನು ಅವರ ಬಳಿಗೆ ತಂದುಕೊಡಿ. ಈಗ ನನ್ನೊಂದಿಗೆ ಬುಕ್ ಆಫ್ ಐಸಾಯ 45:9-10 ತಿರುಗಿ ನೋಡಿರಿ. ನಾವೆಲ್ಲರೂ ಸೇರಿ ಓದೋಣ. ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ,
ತನ್ನ ಸೃಷ್ಟಿಕರ್ತನೊಂದಿಗೆ ವಾದಿಸುವವನಿಗೆ ಅಯ್ಯೋ. Woe to him who strives with his maker. Let ಭೂಮಿಯ the ಮಣ್ಣಿನ earth ಚೂರುಗಳೊಂದಿಗೆ strive ಒಂದು with the ಮಣ್ಣಿನ concern ಚೂರು of the ವಾದಿಸಲಿ. earth. Shall the ತನ್ನನ್ನು clay ರೂಪಿಸುವವನಿಗೆ say ಮಣ್ಣು, to him ನೀನು who ಏನು forms ಮಾಡುತ್ತಿದ್ದೀಯಾ it, ಎಂದು What ಕೇಳಬಹುದೇ? are you making? Or shall ಅಥವಾ your ಅವನ handiwork ಸೃಷ್ಟಿಯು say, ಅವನಿಗೆ He has ಕೈಗಳೇ no ಇಲ್ಲ hands? ಎಂದು ಹೇಳಬಹುದೇ? Woe ತನ್ನ to ತಂದೆಗೆ him. ನೀನು ಏನನ್ನು ಹುಟ್ಟಿಸುತ್ತಿದ್ದೀಯಾ ಎಂದು ಕೇಳುವವನಿಗೆ ಅಯ್ಯೋ. Are you begetting? Or to the ಅಥವಾ woman, ಒಬ್ಬ ಸ್ತ್ರೀಯಿಗೆ what have ನೀನು you ಏನನ್ನು ಹೆತ್ತಿದ್ದೀಯಾ ಎಂದು ಕೇಳುವವನಿಗೆ ಅಯ್ಯೋ. forth? I read this ನಾವು ನಮ್ಮ passage ಸಮಸ್ಯೆಗಳು, ಪ್ರಶ್ನೆಗಳು, to remind us ಚಿಂತೆಗಳು ಮತ್ತು ಕಷ್ಟಗಳನ್ನು ದೇವರ ಬಳಿಗೆ ತರುವಾಗ importance of understanding God's position when we ದೇವರ bring ಸ್ಥಾನಮಾನವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವೆಂಬುದನ್ನು ನೆನಪಿಸಲು ನಾನು ಈ ಭಾಗವನ್ನು ಓದಿದೆ. troubles to him. ಸೈತಾನವು ನಾವು ನಮ್ಮ ಪ್ರಶ್ನೆಗಳನ್ನು ದೇವರ ಬಳಿಗೆ ತರುವುದನ್ನು ಬಯಸುವುದಿಲ್ಲ. To bring our questions to God. He ಅವನು wants ನಾವು us ದೇವರನ್ನೇ to ಪ್ರಶ್ನಿಸಬೇಕೆಂದು ಬಯಸುತ್ತಾನೆ. question ದೇವರ ಒಳ್ಳೆಯತನವನ್ನು ಪ್ರಶ್ನಿಸಲು, ದೇವರ ಪ್ರೀತಿಯನ್ನು ಪ್ರಶ್ನಿಸಲು, ದೇವರ ಶಕ್ತಿಯನ್ನು ಪ್ರಶ್ನಿಸಲು, ದೇವರ ಪರಮಾಧಿಕಾರವನ್ನು ಪ್ರಶ್ನಿಸಲು. sovereignty. ಅದೇ ಸೈತಾನನ ಉದ್ದೇಶ. He wants ನಮ್ಮ us to take our ಪ್ರಶ್ನೆಗಳನ್ನು ನಿಜವಾದ questions ಉತ್ತರಗಳಿಲ್ಲದ ಸ್ಥಳಗಳಿಗೆ ಮತ್ತು ಜನರಿಗೆ ಕೊಂಡೊಯ್ಯಲು ಅವನು ಬಯಸುತ್ತಾನೆ. people who don't actually have the answers. So that ಹೀಗಾಗಿ in our ಸಹಾಯವನ್ನು search for ಹುಡುಕುವ help, ನಮ್ಮ we ಪ್ರಯತ್ನದಲ್ಲಿ end up ನಾವು ಇನ್ನಷ್ಟು ನೋವನ್ನು ಅನುಭವಿಸುವಂತಾಗುತ್ತದೆ. That is ಆರಂಭದಿಂದಲೂ ಸೈತಾನನ ಉದ್ದೇಶ the ಇದೆ. intention of the devil. Right from the beginning. In fact, ವಾಸ್ತವವಾಗಿ I want you to turn with ಈಗ me ನನ್ನೊಂದಿಗೆ to ಬುಕ್ ಆಫ್ Genesis ಜೆನೆಸಿಸ್ chapter 3. 3ನೇ ಅಧ್ಯಾಯಕ್ಕೆ ಬನ್ನಿ. You see the ಆದಿಕಾಂಡ tactic 3ರಲ್ಲಿ of ಮೊದಲ the ಪ್ರಲೋಭನೆಯ tempter. ಘಟನೆಯಲ್ಲಿ ಪ್ರಲೋಭಕನ In ಈ the very ತಂತ್ರವನ್ನು ನಾವು first ನೋಡುತ್ತೇವೆ. accounts of temptation in Genesis chapter 3. Let's turn there. Now the ಆ ಸರ್ಪವು serpent was more cunning than any beast ಯೆಹೋವ of the ದೇವರು field, ಸೃಷ್ಟಿಸಿದ which ಎಲ್ಲಾ the Lord ಕಾಡು God had ಮೃಗಗಳಿಗಿಂತಲೂ made. ಹೆಚ್ಚು ಕುತಂತ್ರಿಯಾಗಿತ್ತು. And he said to ಅದು the ಆ woman, ಸ್ತ್ರೀಯಿಗೆ "Has ಹೇಳಿತು, God ದೇವರು ನಿಜವಾಗಿಯೂ ಹೀಗೆ indeed ಹೇಳಿದ್ದಾನೆಯೇ? said, You shall ತೋಟದಲ್ಲಿರುವ not eat ಪ್ರತಿಯೊಂದು of ಮರದ every ಹಣ್ಣನ್ನು tree of ನೀವು the garden?" ತಿನ್ನಬಾರದು ಎಂದು. And the woman ಆಗ said ಆ to the ಸ್ತ್ರೀಯು serpent, ಸರ್ಪಕ್ಕೆ "We may ಉತ್ತರಿಸಿದಳು, eat the ನಾವು fruit of the ತೋಟದಲ್ಲಿರುವ trees of ಮರಗಳ the ಹಣ್ಣನ್ನು garden, ತಿನ್ನಬಹುದು. but of the fruits of the tree which is in ಆದರೆ the ತೋಟದ midst of the ಮಧ್ಯದಲ್ಲಿರುವ garden, ಆ ಮರದ ಹಣ್ಣಿನ God ವಿಷಯದಲ್ಲಿ has said, ದೇವರು You ಹೀಗೆ shall ಹೇಳಿದ್ದಾರೆ, not eat it, ನೀವು ಅದನ್ನು nor ತಿನ್ನಬಾರದು, shall you touch ಅದನ್ನು it, ಮುಟ್ಟಲೂಬಾರದು, lest you die." ಇಲ್ಲವಾದರೆ ನೀವು ಸಾಯುವಿರಿ. Verse 4. Then the ಆಗ serpent ಸರ್ಪವು said to ಆ the ಸ್ತ್ರೀಯಿಗೆ woman, ಹೇಳಿತು, "You will not surely ನೀವು die, ಖಂಡಿತವಾಗಿಯೂ for ಸಾಯುವುದಿಲ್ಲ, God knows ಯಾಕೆಂದರೆ that in the ದೇವರಿಗೆ day you ಗೊತ್ತಿದೆ, eat of it, your ನೀವು eyes ಅದನ್ನು will ತಿನ್ನುವ be ದಿನವೇ opened, ನಿಮ್ಮ ಕಣ್ಣುಗಳು and you ತೆರೆದು will be like ಒಳ್ಳೆಯದು ಮತ್ತು God, ಕೆಟ್ಟದು ತಿಳಿದು knowing ದೇವರಂತಾಗುವಿರಿ. good and evil. Can you ಪ್ರಲೋಭಕನ see ತಂತ್ರ ನಿಮಗೆ ಕಾಣುತ್ತಿದೆಯೇ? tactics of the tempter? Can you ಸೈತಾನನ see the ಯುಕ್ತಿ ನಿಮಗೆ strategy of the ಅರ್ಥವಾಗುತ್ತಿದೆಯೇ? devil? First, ಮೊದಲು ಅವನು ದೇವರ ವಾಕ್ಯವನ್ನೇ ಪ್ರಶ್ನಿಸಿದನು. he questioned God's word. ದೇವರು ನಿಜವಾಗಿಯೂ ಹೀಗೆ ಹೇಳಿದ್ದಾನೆಯೇ? When he ಹವ್ವಳು responded ದೇವರ with ವಾಕ್ಯದಿಂದ the word of ಉತ್ತರಿಸಿದಾಗ God, ಅವನು he ದೇವರ then ಉದ್ದೇಶವನ್ನೇ questioned ಪ್ರಶ್ನಿಸಿದನು. God's intention. He said ಅವನು this ಹೀಗೆ ಹೇಳಿದ್ದು, ನೀವು ಅವನಂತಾಗಬಾರದು, because he does not want you to be like him. ಒಳ್ಳೆಯದು ಮತ್ತು ಕೆಟ್ಟದು ತಿಳಿಯಬಾರದು ಎಂಬ ಕಾರಣಕ್ಕೆ. ಪ್ರಲೋಭಕನ ತಂತ್ರಗಳು ಇಂದಿಗೂ ಬದಲಾಗಿಲ್ಲ. ಇಂದು ನೀವು ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿಯೂ ಅವನು ಇನ್ನೂ ಅದೇ ರೀತಿಯ ತಪ್ಪು ಆಲೋಚನೆಗಳೊಂದಿಗೆ ಬರುತ್ತಾನೆ. ದೇವರು ನಿಜವಾಗಿಯೂ ಹೀಗೆ ಹೇಳಿದ್ದಾನೆಯೇ? ಬಹುಶಃ ದೇವರು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿಲ್ಲವೇನೋ? ಹೀಗೆ ಹೇಳುವ ಮೂಲಕ ದೇವರ ಪ್ರೀತಿಯನ್ನು ಪ್ರಶ್ನಿಸುವಂತೆ ಮಾಡುತ್ತಾನೆ. ಬಹುಶಃ ನೀನು ಎದುರಿಸುತ್ತಿರುವುದನ್ನು ಅವನಿಗೆ ಗೊತ್ತಿದೆ, ಆದರೆ ಅವನು ಅದನ್ನು ಗಮನಿಸದೇ ಇರುವನು. ಅವನು ದೇವರ ಒಳ್ಳೆಯತನದ ಬಗ್ಗೆ ನಿನಗೆ ಸಂದೇಹ ಉಂಟು ಮಾಡಲು ಬಯಸುತ್ತಾನೆ. ನೀನು ಅನುಭವಿಸುತ್ತಿರುವುದನ್ನು ಅವನು ತಿಳಿದಿದ್ದಾನೆ, ಆದರೆ ಮಧ್ಯಪ್ರವೇಶಿಸಲು ಅವನಿಗೆ ಸಾಧ್ಯವಿಲ್ಲ. ಅವನು ದೇವರ ಶಕ್ತಿಯನ್ನೇ ಪ್ರಶ್ನಿಸುವಂತೆ ಮಾಡುತ್ತಾನೆ. ಅಥವಾ ಅವನು ನಿನಗೆ ಸುಳ್ಳು ಹೇಳುತ್ತಾನೆ. ನಿನ್ನ ನೋವು, ನಿನ್ನ ಸಮಸ್ಯೆ ದೇವರು ಮಧ್ಯಪ್ರವೇಶಿಸುವ ಶಕ್ತಿಗಿಂತಲೂ ದೊಡ್ಡದು ಎಂದು. ಅಯ್ಯೋ, ಆ ತಲೆಮಾರುಗಳಿಂದ ಬಂದ ಶಾಪವು ಎಷ್ಟು ಬಲವಾಗಿದೆ.
ಆ ಪೀಡೆ ಎಷ್ಟು ಆಳವಾಗಿದೆ. Why? Because the ಯಾಕೆಂದರೆ devil wants us ಸೈತಾನವು ನಾವು ದೇವರನ್ನೇ ಪ್ರಶ್ನಿಸಬೇಕೆಂದು ಬಯಸುತ್ತಾನೆ. ಅವರ ಒಳ್ಳೆಯತನವನ್ನು ಪ್ರಶ್ನಿಸಲು, to question his ಅವರ love, ಪ್ರೀತಿಯನ್ನು ಪ್ರಶ್ನಿಸಲು, ಅವರ ಶಕ್ತಿಯನ್ನು ಪ್ರಶ್ನಿಸಲು, ಅವರ ಪರಮಾಧಿಕಾರವನ್ನು ಪ್ರಶ್ನಿಸಲು. I repeat, ದೇವರ ಜನರೇ, people of God, ನಾನು ಮತ್ತೊಮ್ಮೆ ಹೇಳುತ್ತೇನೆ, it's ಪ್ರಶ್ನೆಗಳಿರುವುದು not wrong to have ತಪ್ಪಲ್ಲ. questions. God does ದೇವರು not ನಿಮ್ಮ mind your ಪ್ರಶ್ನೆಗಳನ್ನು questions. ಮನಸ್ಸಿಗೆ God ತೆಗೆದುಕೊಳ್ಳುವುದಿಲ್ಲ. does not mind your ನೀವು doubts. ಉತ್ತರಗಳನ್ನು ಅವರಿಂದಲೇ As long ಹುಡುಕುತ್ತಿರುವವರೆಗೆ as you are ನಿಮ್ಮ seeking ಸಂದೇಹಗಳನ್ನು answers ದೇವರು from ಸಹಿಸುತ್ತಾರೆ. Him, you begin to ಆದರೆ ನೀವು question ದೇವರನ್ನೇ God. ಪ್ರಶ್ನಿಸಲು The ಆರಂಭಿಸಿದರೆ, next step, ಮುಂದಿನ ಹಂತದಲ್ಲಿ ಉತ್ತರಗಳನ್ನು ಬೇರೆಡೆ ಹುಡುಕಲು ಪ್ರಾರಂಭಿಸುತ್ತೀರಿ. many of ನಮ್ಮಲ್ಲಿ us ಅನೇಕರು have ಉತ್ತರಗಳನ್ನು sought ಹುಡುಕಿದ್ದೇವೆ. answers in places and from ನಮ್ಮ people ಪರಿಸ್ಥಿತಿಯನ್ನು ಇನ್ನಷ್ಟು that made our ಕೆಟ್ಟದಾಗಿಸಿದ situation ಸ್ಥಳಗಳಲ್ಲಿ ಮತ್ತು far ಜನರ worse. ಬಳಿಯಲ್ಲಿ. That led ಅವು us ನಮ್ಮನ್ನು ಇನ್ನಷ್ಟು deeper ನೋವಿನೊಳಗೆ into ಕರೆದೊಯ್ದವು, pain. That led us deeper ಇನ್ನಷ್ಟು into ಪಾಪದೊಳಗೆ sin. ತಳ್ಳಿದವು, That ನಮ್ಮನ್ನು entangled ಬಂಧಿಸಿದವು. us. Because ಯಾಕೆಂದರೆ ನಾವು ಸಹಾಯಕ್ಕಾಗಿ help for ತಪ್ಪು answers. ಸ್ಥಳಗಳಲ್ಲಿ, ತಪ್ಪು ಜನರ ಬಳಿ, ತಪ್ಪು ಮೂಲಗಳಿಂದ ಉತ್ತರಗಳನ್ನು ಹುಡುಕಲು ಆರಂಭಿಸಿದ್ದೇವೆ. From the wrong sources. ನಿಮ್ಮ Bringing ಪ್ರಶ್ನೆಗಳನ್ನು your ದೇವರ ಬಳಿಗೆ questions ತರುವುದು to ದೇವರಿಂದ God. ಪ್ರಕಟಣೆ, ದೈವಿಕ ಅರಿವು ದೊರಕಬಹುದು. Bring forth revelation from God. That will ಅದು draw ನಿಮ್ಮನ್ನು you ಅವರೊಂದಿಗೆ ಇನ್ನಷ್ಟು closer ಹತ್ತಿರವಾಗಿಸುತ್ತದೆ. to Him. That ಆ revelation ಪ್ರಕಟಣೆ may ನಿಮ್ಮ not ಪರಿಸ್ಥಿತಿಯನ್ನು necessarily ಬದಲಾಯಿಸದೇ change your ಇರಬಹುದು, circumstance. ಆದರೆ ಅದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. But ಆದರೆ questioning ದೇವರನ್ನೇ ಪ್ರಶ್ನಿಸುವುದು, God, ಅವರನ್ನು questioning ಸಂಶಯಿಸುವುದು, Him, ಬಹುಶಃ ದೇವರು ಪಕ್ಷಪಾತ ಮಾಡುತ್ತಿದ್ದಾರೆ, ಈ ವ್ಯಕ್ತಿಗೆ ಮಾತ್ರ ಕರುಣೆ ತೋರಿಸಿ ಆಶೀರ್ವದಿಸುವುದೇಕೆ, have mercy and bless this person. But in ಆದರೆ my ನನ್ನ case, ವಿಷಯದಲ್ಲಿ ನಾನು ಇಷ್ಟು after ಮಾಡಿದರು, I've done this, ಅದನ್ನು I've ಮಾಡಿದರು, done that, ಸಭೆಗೆ I've gone to ಹೋದರು, church, I've prayed, ಪ್ರಾರ್ಥಿಸಿದರು, I've fasted, ಉಪವಾಸ I've done all ಮಾಡಿದರು, these things. ಈ My own ಎಲ್ಲವನ್ನು problems ಮಾಡಿದರು, still persist. Why is ನನ್ನ God ಸಮಸ್ಯೆಗಳು ಇನ್ನೂ ಹಾಗೆಯೇ ಇವೆ. favoring this ದೇವರು ಈ person? ವ್ಯಕ್ತಿಗೆ ಮಾತ್ರ ಅನುಗ್ರಹ ತೋರುತ್ತಿರುವುದೇಕೆ? ದೇವರನ್ನೇ ಪ್ರಶ್ನಿಸುವುದು ಸಂಶಯ, ನಿಂದಕ ಮನೋಭಾವ Skepticism, cynicism, ಮತ್ತು ಕಠಿಣ ಹೃದಯವನ್ನು ಉಂಟುಮಾಡುತ್ತದೆ. that will end up taking you ಅದು ಕೊನೆಗೆ ನಿಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. away from Him. One of ಈ the ರೀತಿಯ biggest ಪ್ರಶ್ನೆಗಳನ್ನು tools ಪ್ರೇರೇಪಿಸಲು the devil ಸೈತಾನನು uses ಬಳಸುವ to ದೊಡ್ಡ fuel ಆಯುಧಗಳಲ್ಲಿ these ಒಂದೇನೆಂದರೆ types of questions is ಹೋಲಿಕೆ, comparison. ಕಂಪ್ಯಾರಿಸನ್. I look ನಾನು at ಇನ್ನೊಬ್ಬರನ್ನು someone else, ನೋಡುತ್ತೇನೆ, I ನನ್ನ look at my ಸಹೋದರನನ್ನು brother, ನೋಡುತ್ತೇನೆ, I look ನನ್ನ at my ಸಹೋದರಿಯನ್ನು sister, ನೋಡುತ್ತೇನೆ, I look at ನನ್ನ my ನೆರೆಹೊರೆಯವರನ್ನು neighbor, I see ನೋಡುತ್ತೇನೆ. that person. ಅಯ್ಯೋ, ದೇವಭಕ್ತಿಯ ಜೀವನವನ್ನು ನಡೆಸದ ಒಬ್ಬ ವ್ಯಕ್ತಿಯನ್ನು ನಾನು ನೋಡುತ್ತೇನೆ, ಆದರೂ ಅವನು ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಅದನ್ನು ಆನಂದಿಸುತ್ತಿರುವಂತೆ ಕಾಣುತ್ತಾನೆ, ಆದರೆ ದೇವರನ್ನು ಮೆಚ್ಚಿಸಲು ಬಯಸುವ ನಾನು ಈ ಕಷ್ಟವನ್ನು ಎದುರಿಸುತ್ತಿದ್ದೇನೆ. ಹಾಗಾದರೆ ಇದರ ಮಧ್ಯೆ ದೇವರು ಎಲ್ಲಿದ್ದಾರೆ? ಬಹುಶಃ ಅವರು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿಲ್ಲವೇನು? ಬಹುಶಃ ಅವರು ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುತ್ತಿಲ್ಲವೇನು? ಬಹುಶಃ ನಾನು ಏನು ಅನುಭವಿಸುತ್ತಿದ್ದೇನೆ ಎಂಬುದು ಅವರಿಗೆ ಗೊತ್ತಿಲ್ಲವೇನು? ಹಾಗಾದರೆ ನಾನು ಬೇರೆಡೆ ಸಹಾಯ ಹುಡುಕುತ್ತೇನೆ. ಸೈತಾನವು ನೀವು ಮಾಡಬೇಕೆಂದು ಬಯಸುವುದು ಇದೆ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವಂತೆ ಮಾಡಿ ತಪ್ಪು ರೀತಿಯ ಪ್ರಶ್ನೆಗಳನ್ನು ಹೆಚ್ಚಿಸಲು. The wrong kind of questions. So that you ಹೀಗೆ end up ನಿಮ್ಮ ಪ್ರಶ್ನೆಗಳು, questioning God rather ನಿಮ್ಮ than ಸಮಸ್ಯೆಗಳು bringing ಮತ್ತು your ಚಿಂತೆಗಳನ್ನು ದೇವರ ಬಳಿಗೆ ತರುವ ಬದಲು concern ದೇವರನ್ನೇ to ಪ್ರಶ್ನಿಸುವಂತಾಗಲು. Him. ದೇವರೊಂದಿಗೆ Evidence ನಿಕಟವಾದ of a ಸಂಬಂಧದ close ಸಾಕ್ಷಿ relationship ಪ್ರಶ್ನೆಗಳಿಲ್ಲದಿರುವುದಲ್ಲ. with God is not the absence of questions. It's the ಅದು fact ನೀವು that ನಿಮ್ಮ you can ಪ್ರಶ್ನೆಗಳನ್ನು bring your ಬಂಡಾಯದ questions ಮನೋಭಾವದಿಂದಲ್ಲ, to Him ಭಕ್ತಿಭಾವ from a ಮತ್ತು place of ಗೌರವದ reverence, ಮನೋಭಾವದಿಂದ not ಅವರ ಬಳಿಗೆ rebellion. ತರಬಲ್ಲಿರಿ ಎಂಬುದಾಗಿದೆ. You can ಉತ್ತರಗಳನ್ನು come ಹುಡುಕಲು before ನೀವು in ವಿನಮ್ರತೆಯಿಂದ ಅವರ humility ಸನ್ನಿಧಿಗೆ ಬರಬಲ್ಲಿರಿ. to seek answers. Not with ವಾದ pride, ವಿವಾದಗಳನ್ನು ಹುಟ್ಟುಹಾಕುವ ಅಹಂಕಾರದಿಂದಲ್ಲ. stir up arguments. Everyone ದೇವರ has ಜನರೇ, questions, ಪ್ರತಿಯೊಬ್ಬರಿಗೂ people of God. ಪ್ರಶ್ನೆಗಳಿರುತ್ತವೆ. Everyone. ನಂಬಿಕೆಯ ಮಹಾನ್ ವೀರರಿಗೂ ಸಹ. Heroes of faith. Let me remind you of the ಬೈಬಲ್ನಲ್ಲಿರುವ case ಒಂದು in the ಘಟನೆಯನ್ನು Bible. ನಿಮಗೆ ನೆನಪಿಸಲಿ. The case of ಮೊದಲ Elijah. ಬುಕ್ ಆಫ್ ಕಿಂಗ್ಸ್ 19ನೇ ಅಧ್ಯಾಯದಲ್ಲಿರುವ ಎಲಿಯನ ಕಥೆ. ದೇವರಿಂದ ಅತ್ಯಂತ ಶಕ್ತಿವಾಗಿ ಬಳಸಲ್ಪಟ್ಟ ಮಹಾನ್ ಪ್ರವಾದಿ ಎಲಿಯನು ರಾಣಿ ಜೆಜಬೆಲ್ನಿಂದ ಒಂದು ಬೆದರಿಕೆಯ ಸಂದೇಶವನ್ನು ಪಡೆದನು.
And the ಆಗ ತನ್ನ ಪ್ರಾಣದ ಭಯದಿಂದ ಅವನು ಓಡಿ ಹೋದನು ಎಂದು ಬೈಬಲ್ ಹೇಳುತ್ತದೆ. his life. Where did he run? Where did he go? Did he look for human sympathy? Did he look for natural security? No. ಅವನು ದೇವರ ಪರ್ವತಕ್ಕೆ ಓಡಿ ಹೋಗಿ ತನ್ನ ಸಮಸ್ಯೆಗಳನ್ನು ದೇವರ ಮುಂದೆ ಇಟ್ಟನು. His issues to God. ತಾನು ಸಂಕಟದಲ್ಲಿದ್ದೇನೆ ಎಂದು ಒಪ್ಪಿಕೊಂಡನು. ತಾನು ಮನಸ್ಸಿನಲ್ಲಿ ಕಲಕಲ್ಪಟ್ಟಿದ್ದೇನೆ ಎಂದು ಒಪ್ಪಿಕೊಂಡನು. ಕರ್ತನೇ, ನನ್ನ ಪ್ರಾಣವನ್ನೇ ತೆಗೆದುಕೊಡು ಎಂಬಂತಹ ಮಾತುಗಳನ್ನು ಬಳಸಿ ಅವನು ಖಿನ್ನತೆಯಲ್ಲಿದ್ದನೆಂದು ಹೇಳಬಹುದು. ಆದರೆ ಅವನು ಈ ಎಲ್ಲ ವಿಷಯಗಳನ್ನು ದೇವರ ಮುಂದೆ ಇಟ್ಟನು. ಆಗ ಅವನ ದೃಷ್ಟಿಕೋನವನ್ನು ಬದಲಾಯಿಸುವ ಪ್ರಕಟಣೆ ದೇವರಿಂದ ಬಂದಿತು. ಅದು ಅವನ ಪರಿಸ್ಥಿತಿಯನ್ನು ಅಗತ್ಯವಾಗಿ ಬದಲಾಯಿಸಲಿಲ್ಲ. ಯೆಜೆಬೆಲಳ ಬೆದರಿಕೆ ಇನ್ನೂ ಇತ್ತು. ಆದರೆ ಆ ಪ್ರಕಟಣೆ ಅವನ ಗಮನವನ್ನು ಹೊಸ ದಿಕ್ಕಿಗೆ ತಿರುಗಿಸಿತು. ತಾನು ಒಬ್ಬನೇ ಅಲ್ಲ ಎಂಬುದನ್ನು ಅರಿಯುವಂತೆ ಮಾಡಿ ಅವನ ದೃಷ್ಟಿಕೋನವನ್ನು ಬದಲಾಯಿಸಿತು. ಅವನು ತನ್ನ ನಂಬಿಕೆಯ ಪಯಣವನ್ನು ಮುಂದುವರಿಸಿದನು ಮತ್ತು ತನ್ನ ಪ್ರಶ್ನೆಗಳನ್ನು ದೇವರ ಬಳಿಗೆ ತಂದ ಕಾರಣ ದೇವರಿಗೆ ಇನ್ನಷ್ಟು ಹತ್ತಿರವಾದನು. ದೇವರ ಜನರೇ, ನಾನು ಹೇಳುತ್ತಿರುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಆಶಿಸುತ್ತೇನೆ. ಬಹುಶಃ ನೀವು ಈಗ ಈ ಸಂದೇಶವನ್ನು ಕೇಳುತ್ತಿದ್ದೀರಿ ಮತ್ತು ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ಒಂದು ಸಮಸ್ಯೆಯೊಂದಿಗೆ ನೀವು ಹೋರಾಡುತ್ತಿರಬಹುದು. ಬಹುಶಃ ಸೈತಾನನು ಆ ಸುಳ್ಳುಗಳನ್ನು ನಿಮ್ಮ ಹೃದಯಕ್ಕೆ ಪಿಸುಗುಟ್ಟಿರಬಹುದು. ದೇವರ ಬಗ್ಗೆ ಸಂದೇಹಪಡುವಂತೆ ಮಾಡಲು, ಅವರ ಒಳ್ಳೆಯತನದ ಬಗ್ಗೆ ಸಂದೇಹಪಡುವಂತೆ, ಅವರ ಪ್ರೀತಿಯನ್ನು ಅನುಮಾನಿಸುವಂತೆ, ಅವರ ಶಕ್ತಿಯನ್ನು ಪ್ರಶ್ನಿಸುವಂತೆ. ಅವನು ನಮ್ಮ ಕಷ್ಟಗಳ ಮೂಲಕ, ನಮ್ಮ ಸಂಕಟಗಳ ಮೂಲಕ ದೇವರಿಗೆ ನಿನ್ನ ಬಗ್ಗೆ ಕಾಳಜಿಯಿಲ್ಲ, ದೇವರು ಮಧ್ಯಪ್ರವೇಶಿಸಲು ಇಚ್ಛಿಸುವುದಿಲ್ಲ ಅಥವಾ ಅವರಿಗೆ ಸಾಧ್ಯವಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಆ ಸುಳ್ಳುಗಳನ್ನು ಕೇಳಬೇಡಿ. ಅವು ನಿಮ್ಮನ್ನು ಉತ್ತರಗಳಿಗಾಗಿ, ನಿಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸುವ ಸ್ಥಳಗಳ ಕಡೆಗೆ ಮಾತ್ರ ಕರೆದೊಯ್ಯುತ್ತವೆ. ನಿಮ್ಮ ಚಿಂತೆಗಳನ್ನು ದೇವರ ಬಳಿಗೆ ತಂದುಕೊಡಿ. ನಿಮ್ಮ ಪ್ರಶ್ನೆಗಳನ್ನು ದೇವರ ಬಳಿಗೆ ತಂದುಕೊಡಿ. ನಿಮ್ಮ ನೋವನ್ನು ಅವರ ಮುಂದೆ ಇಡಿ. ನಿಮ್ಮ ಭಾರಗಳನ್ನು ಅವರ ಮೇಲೆ ಹಾಕಿರಿ. ನೀವು ಪ್ರಶ್ನೆಯ ಬಗ್ಗೆ ಆಲೋಚಿಸುವುದರಲ್ಲಿ ನಿರತರಾಗಿರುವಾಗ ಅವರು ಉತ್ತರವನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ನಿರತರಾಗಿದ್ದಾರೆ ಎಂಬುದನ್ನು ನಂಬಿರಿ. ದೇವರ ಜನರೇ, ನಾನು ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ. ನೀವು ಪ್ರಶ್ನೆಯ ಬಗ್ಗೆ ಆಲೋಚಿಸುವುದರಲ್ಲಿ ನಿರತರಾಗಿರುವಾಗ ಅವರು ಉತ್ತರವನ್ನು ಸಿದ್ಧಪಡಿಸುವುದರಲ್ಲಿ ನಿರತರಾಗಿದ್ದಾರೆ. ಅವರ ಕೈಯ ಕಾರ್ಯವನ್ನು ನೋಡುವುದಕ್ಕೂ ಮುಂಚೆ ಅವರ ಹೃದಯವನ್ನು ನಂಬಿರಿ. ಅವರ ಬರಹದ ಗುರುತು ಕಾಣದಿದ್ದರೂ ಅವರ ಕೈ ಕಾರ್ಯನಿರ್ವಹಿಸುತ್ತಿದೆ ಎಂದು ನಂಬಿರಿ. ಅದೇ ನಂಬಿಕೆ. ನಂಬಿಕೆ ಎಂದರೆ ಸಂದೇಹಗಳಿಲ್ಲದಿರುವುದು ಅಲ್ಲ. ನಂಬಿಕೆ ಎಂದರೆ ಪ್ರಶ್ನೆಗಳಿಲ್ಲದಿರುವುದು ಅಲ್ಲ. ಮುಖ್ಯವಾದದ್ದು, ನೀವು ಆ ಪ್ರಶ್ನೆಗಳನ್ನು ಎಲ್ಲಿಗೆ ಕೊಂಡೊಯ್ಯುತ್ತೀರಿ, ಯಾರ ಬಳಿಗೆ ಕೊಂಡೊಯ್ಯುತ್ತೀರಿ ಎಂಬುದು. ನಂಬಿಕೆ ಎಂದರೆ ಪ್ರಶ್ನೆಗಳ ಅನುಪಸ್ಥಿತಿ ಅಲ್ಲ, ಅದು ಎಲ್ಲಾ ಉತ್ತರಗಳನ್ನು ಹೊಂದಿರುವಾತನ ಮೇಲೆ ಇಡುವ ಭರವಸೆ. ನಿಮ್ಮ ಇಂದಿನ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿ ಕಾಣಿಸಿದರೂ ಅವರ ಮೇಲೆ ಇಡುವ ಅಚಲ ವಿಶ್ವಾಸವೇ ನಂಬಿಕೆ. ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿ ಕಂಡರೂ ದೇವರು ಒಳ್ಳೆಯವರು ಎಂದು ನಾನು ನಂಬುತ್ತೇನೆ. ನನ್ನ ಸ್ವಂತ ಯೋಜನೆಗಳು ವಿಫಲವಾದರೂ ನನ್ನ ಕುರಿತಾದ ಅವರ ಯೋಜನೆಗಳು ಒಳ್ಳೆಯವೇ ಎಂದು ನಾನು ನಂಬುತ್ತೇನೆ. ಅವರು ನನ್ನ ಒಳ್ಳೆಯದಾಗಿ ಎಲ್ಲವನ್ನೂ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಾನು ನಂಬುತ್ತೇನೆ. ನನ್ನ ಸುತ್ತಲಿರುವ ಎಲ್ಲವೂ ನನ್ನ ಕೆಟ್ಟದಾಗಿ ನಡೆಯುತ್ತಿದೆ ಎಂದು ತೋರಿದರೂ ಸಹ. ತರ್ಕದ ಪ್ರಶ್ನೆಗಳು ನಂಬಿಕೆಯ ವಿಧೇಯತೆಯನ್ನು ನಿಲ್ಲಿಸುವುದಿಲ್ಲ. ಹೌದು, ನಮಗೆ ಪ್ರಶ್ನೆಗಳಿವೆ. ಆದರೆ ನಾವು ಅವುಗಳನ್ನು ದೇವರ ಬಳಿಗೆ ತರುವಾಗ ನಾವು ನಂಬುತ್ತೇವೆ
ಅವರು ತಮ್ಮ ಸಮಯದಲ್ಲಿ ತಮ್ಮ ರೀತಿಯಲ್ಲಿ ತಮ್ಮ ನಾಮದ ಮಹಿಮೆಗಾಗಿ ಉತ್ತರವನ್ನು ಕಾರ್ಯಗತಗೊಳಿಸುತ್ತಿದ್ದಾರೆ ಎಂದು. ಇಂದು ಅದು ಅರ್ಥಹೀನವಾಗಿ ಕಂಡರೂ ನಾಳೆ ಅದು ಅರ್ಥಪೂರ್ಣವಾಗುತ್ತದೆ. Today, it will make sense tomorrow. It's just a matter. ಇದು ಸಮಯ ಮತ್ತು ವಿಶ್ವಾಸದ ವಿಷಯ ಮಾತ್ರ. Those ಎಲ್ಲವನ್ನೂ ದೇವರ ಕೈಯಲ್ಲಿ ಬಿಡುವವರು ಖಂಡಿತವಾಗಿಯೂ ಎಲ್ಲದರಲ್ಲಿಯೂ ದೇವರ ಕೈಯನ್ನು ಕಾಣುವರು. will surely see God's hands in everything. It's just ಇದು ಸಮಯ ಮತ್ತು ವಿಶ್ವಾಸದ ವಿಷಯ ಮಾತ್ರ. bring ನಿಮ್ಮ ಪ್ರಶ್ನೆಗಳನ್ನು ತಂದುಕೊಡಿ, ನಿಮ್ಮ ಚಿಂತೆಗಳನ್ನು ತಂದುಕೊಡಿ, ನಿಮ್ಮ ಸಮಸ್ಯೆಗಳನ್ನು ದೇವರ ಬಳಿಗೆ ತಂದುಕೊಡಿ. ಆದರೆ ದೇವರನ್ನೇ ಪ್ರಶ್ನಿಸಬೇಡಿ. question God. This is a message ಇದು ನಿಮ್ಮ ಚಿಂತನೆಗಾಗಿ ನೀಡಿರುವ ಒಂದು ಚಿಕ್ಕ ಸಂದೇಶವಾಗಿದೆ. for you to reflect on. As you ದೇವರ ಜನರೇ, ಅವರು ನಿಮಗಾಗಿ ತಮ್ಮ ಅತ್ಯುತ್ತಮವನ್ನು ಕೊಟ್ಟಂತೆ ನೀವು ಅವರಿಗೆ ನಿಮ್ಮ ಅತ್ಯುತ್ತಮವನ್ನು ಕೊಡಿ. just as He gave His best to you. People of God, He will ಆಗ ಅವರು ನಿಮ್ಮೊಳಗಿರುವ ಅತ್ಯುತ್ತಮವನ್ನು ಹೊರತರುತ್ತಾರೆ ಮತ್ತು ನಿಮಗಾಗಿ ಅತ್ಯುತ್ತಮವಾದದ್ದನ್ನು ತರುತ್ತಾರೆ. what is best for you. Trust ಅವರನ್ನು ನಂಬಿರಿ, ಅವರು ಒಳ್ಳೆಯವರು. If you've ever ನೀವು doubted, ಯಾವಾಗಲಾದರೂ ಸಂದೇಹಪಟ್ಟಿದ್ದರೆ, ನೀವು ಯಾವಾಗಲಾದರೂ ದೇವರ ಒಳ್ಳೆಯತನವನ್ನು ಪ್ರಶ್ನಿಸಿದ್ದರೆ, ನಾನು ಲೋಕದ ಸ್ಥಿತಿಯನ್ನು ನೋಡುತ್ತೇನೆ, ನಾನು ಅನ್ಯಾಯವನ್ನು ನೋಡುತ್ತೇನೆ, ನಾನು ದುಃಖವನ್ನು ನೋಡುತ್ತೇನೆ, ದುಷ್ಟತನವು ಬೆಳೆಯುತ್ತಿರುವಂತೆ ಕಾಣುವುದನ್ನು ನೋಡುತ್ತೇನೆ. ಹಾಗಾದರೆ ದೇವರು ಎಲ್ಲಿದ್ದಾರೆ? ಅಂತಹ ಪ್ರಶ್ನೆಗಳಿದ್ದರೆ ಅವನ್ನು ದೇವರ ಬಳಿಗೆ ತಂದುಕೊಡಿ. ಅವರನ್ನು ಪ್ರಶ್ನಿಸಬೇಡಿ, ಅವರಿಂದ ಉತ್ತರವನ್ನು ಹುಡುಕಿ. ಅದು ದೇವರ ಪ್ರೀತಿಗೆ ದೊರೆಯುವ ಅತ್ಯಂತ ಮಹತ್ತರ ಸಾಕ್ಷಿಯಾಗಿದೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು, ತನ್ನ ಏಕೈಕ ಪುತ್ರನನ್ನು ಕೊಟ್ಟನು. His only begotten Son. ಆತನನ್ನು ನಂಬುವ ಪ್ರತಿಯೊಬ್ಬನೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂದು. ಯೋಹಾನ 3:16. Everlasting life. Look to the cross. ಶಿಲುಬೆಯ ಕಡೆಗೆ ದೃಷ್ಟಿಸಿರಿ. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ, About your present situation, about ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಸಂಗತಿಗಳ ಬಗ್ಗೆ ಕೋಪಗೊಳ್ಳುವ ಬದಲು ಬೆಲೆಯನ್ನು ಪಾವಿಸಲಾದ ಆ ಶಿಲುಬೆಯ ಕಡೆಗೆ ನೋಡಿರಿ. ದೇವರ ಜನರೇ, ಇದು ನಿಮಗಾಗಿ ಒಂದು ಪ್ರೋತ್ಸಾಹದ ಸಂದೇಶವಾಗಿದೆ. ನಿಮ್ಮ ಪ್ರಶ್ನೆಗಳನ್ನು ದೇವರ ಬಳಿಗೆ ತಂದುಕೊಡಿ, ದೇವರನ್ನೇ ಪ್ರಶ್ನಿಸಬೇಡಿ. ಯೇಸುವಿನ ಮಹಿಮೆಯ ನಾಮದಲ್ಲಿ ದೇವರ ಜೀವಂತ ವಾಕ್ಯವು ನಮ್ಮ ಹೃದಯಗಳ ಮಧ್ಯೆ ಆಶೀರ್ವಾದವಾಗಲಿ. hearts. In ಆಮೇನ್.